ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಬಿಗ್ ಬಾಸ್ ನಲ್ಲಿ ಇವತ್ತು ರಾಜನಾಗಿ ಗೆದ್ದು ಬೀಗಿದ ಮಂಜಣ್ಣ, ಸೋತ್ರು ಮೀಸೆ ಮಣ್ಣಾಗ್ಲಿಲ್ಲ ರಜತ್ಗೆ. ಮೋಕ್ಷಿತ ಟೀಮ್ ಸೋಲೋದಕ್ಕೆ ನಿಜವಾಗ್ಲೂ ಕಾರಣ ಯಾರು? ಮಂಜು ಗೆದ್ಮೇಲೆ ಮಾಡಿದ್ದು ಸರಿನಾ? ನಿಜವಾಗ್ಲೂ ಸುದೀಪ್ ಇಂದ ಯಾರು ಸರಿ ಯಾರು ತಪ್ಪು ಈ ವಾರ ಅಂತ ತೀರ್ಮಾನ ಸಿಗುತ್ತಾ? ಮೋಕ್ಷಿತ ಅಳೋದಿಕ್ಕೆ ನಿಜವಾಗ್ಲೂ ಕಾರಣ ಯಾರು? ಈ ವಾರದ ನಾಯಕ ಧನರಾಜ್, ಕಳಪೆ ಶೋಭಾ, ಉತ್ತಮ ಮತ್ತು ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗ್ಬಹುದು? ಮತ್ತು ಈ ವಾರ ಈ ಮನೆಯಿಂದ ಹೊರಗಡೆ ಹೋಗೋರು ಯಾರು? ಇವುಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ನಡೆದ ಟಾಸ್ಕ್ ನಿಂದ ಬೇಜಾರಾಗಿದ್ದ ಬಿಗ್ ಬಾಸ್ ಇವತ್ತು ರಾಜ ಮತ್ತು ರಾಣಿಯನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅವರ ಬಾಯಿಗೆ ಟೇಪ್ ಕಟ್ಟಿ ಮತ್ತು ಚೇರ್ಗೆ ಲಾಕ್ ಮಾಡಿರ್ತಾರೆ. ಇದು ಟಾಸ್ಕ್ಗೆ ಡಿಸೈನ್ ಮಾಡಿದ್ರು ಸಹ ಇವರಿಬ್ಬರಿಗೆ ಬಾಯಿಗೆ ಟೇಪ್ ಹಾಕ್ಲಿಲ್ಲ ಅಂದ್ರೆ ನಿಜವಾಗಿಯೂ ಇವರು ಆಟ ಆಡೋದಿಕ್ ಬಿಡಲ್ಲ ಅಂತೇಳಿ ಈ ತರ ಟಾಸ್ಕ್ ಡಿಸೈನ್ ಮಾಡಿರ್ಬೋದು ಅಂತ ನನ್ಗನ್ಸಿದ್ದಂತೂ ಸತ್ಯ. ಸೊ ಬಿಗ್ ಬಾಸ್ ಅವರು ಅವರಿಬ್ಬರನ್ನು ಲಾಕ್ ಮಾಡಿ ಚೇರ್ ಮೇಲೆ ಕೂರ್ಸಿದ್ಮೇಲೆ ಉಳಿದ ಆಟಗಾರರಿಗೆ ಇವಾಗ ಟಾಸ್ಕ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ಏನಪ್ಪಾ ಅಂತ ಅಂದ್ರೆ 3 ಸ್ಪರ್ಧಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿರಬೇಕು. ಅವರಿಗೆ ಒಬ್ಬ ಗೈಡ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಬ್ಲೂ ಪ್ರಿಂಟ್ಗಳನ್ನ ಅವಸಿರ್ತಾರೆ. ಅವುಗಳನ್ನ ತಂದು ಒಂದು ಮೇಜಿನ ಮೇಲೆ ಇಡಬೇಕು. ಅದನ್ನ ಒಬ್ಬ ಕಣ್ಣಿಗೆ ಬಟ್ಟೆ ಕಟ್ಟಿರುವ ಸ್ಪರ್ಧಿ ಸರಿಯಾಗಿ ಜೋಡಿಸಬೇಕು. ಜೋಡಿಸಲು ಗೈಡ್ ಸಹಾಯ ಮಾಡಬೇಕು. ಮ್ಯಾಪ್ ಜೋಡಿಸಿದ ಮೇಲೆ ಕೀಗೆ ಇರುವ ಕ್ಲೂ ಅನ್ನು ನೋಡಿಕೊಂಡು ಕೀ ತಂದು ತಮ್ಮ ರಾಜ ಅಥವಾ ರಾಣಿಯನ್ನು ಕಾಪಾಡಬೇಕು. ಸೊ ಮಂಜು ಟೀಮಿಂದ 3 ಜನ ಕಣ್ಣಿಗೆ ಬಟ್ಟೆ ಕಟ್ಟಿರೋರು ಭವ್ಯ, ಗೌತಮಿ ಮತ್ತೆ ಐಶ್ವರ್ಯ ಬಂದ್ರೆ ಗೈಡ್ ಆಗಿ ವಿಕ್ರಮ್ ಬರ್ತಾರೆ. ಇನ್ನು ಮೋಕ್ಷಿತಾ ಟೀಮಿಂದ 3 ಜನ ಕಣ್ಣಿಗೆ ಬಟ್ಟೆ ಕಟ್ಟಿರೋರು ಅಂದ್ರೆ ಶಿಶಿರು, ಹನುಮಂತ ಮತ್ತೆ ಶೋಭಾ ಅಂದ್ರೆ ಗೈಡ್ ಆಗಿ ಬರೋದು ರಜತ್ ಬರ್ತಾರೆ. ಇನ್ನು ಉಸ್ತುವಾರಿಯಾಗಿ ಮೋಕ್ಷಿತಾ ಟೀಮ್ ಕಡೆಯಿಂದ ಚೈತ್ರ ಬರ್ತಾರೆ. ಮಂಜು ಟೀಮ್ ಕಡೆಯಿಂದ ಸುರೇಶ್ ಬರ್ತಾರೆ. ಎರಡೂ ಟೀಮ್ ರವರು ಪ್ಲೇಟ್ಗಳನ್ನ ಬೇಗನೆ ತರ್ತಾರೆ. ಆಕ್ಚುಲಿ ಹಾಗೆ ನೋಡಕ್ ಹೋದ್ರೆ ಸ್ವಲ್ಪ ಚೈತ್ರ ಅವರು ತುಂಬಾ ಅಡಚಣೆ ಮಾಡ್ತಾರೆ ವಿಕ್ರಮ್ ಟೀಮ್ಗೆ. ಆದ್ರೂ ಸಹ ವಿಕ್ರಮ್ ಟೀಮ್ ಅವರು ಸಹ ಅದೇ ವೇಗದಲ್ಲೇ ತರ್ತಾರೆ ಪ್ಲೇಟ್ಗಳನ್ನ. ಇನ್ನು ಪ್ಲೇಟ್ಗಳನ್ನ ಜೋಡ್ಸೋದು ಯಾರಪ್ಪ ಅಂದ್ರೆ ಭವ್ಯ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ ಆ ಬ್ಲೂ ಪ್ರಿಂಟ್ ನ ಜೋಡ್ಸೋದಿಕ್ಕೆ. ಇನ್ನು ಮೋಕ್ಷಿತಾ ಟೀಮ್ ಇಂದ ಶಿಶಿರ್ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ರಜತ್ ಅವರು ಗೈಡ್ ಮಾಡ್ತಾ ಇರ್ತಾರೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ತ್ರಿವಿಕ್ರಮ್ ಅವರು ಗೈಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಸೊ ಯಾಕೆಂದ್ರೆ ಆಲ್ರೆಡಿ ಪ್ರೀವಿಯಸ್ ಟಾಸ್ಕ್ ಗಳಲ್ಲಿ ಸೊ ಅವರು ತುಂಬಾ ಗೈಡ್ ಮಾಡಿದ್ದಾರೆ. ಇದೇ ತರ ಭವ್ಯ ಕ್ಯಾಪ್ಟನ್ಸಿ ಆಗೋದಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಸಹ ತ್ರಿವಿಕ್ರಮ್ ಅವರೇ ಅವತ್ತು. ಸೊ ಇಲ್ಲೇನಾಗುತ್ತೆ, ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಆಲ್ರೆಡಿ ನ್ಯಾಕ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಭವ್ಯನ್ಗೆ ಈಸಿಯಾಗಿ ಸಜೆಷನ್ ಕೊಟ್ಕೊಂಡು ಆ ಮ್ಯಾಪ್ ಅನ್ನ ಕ್ಲೀನ್ ಆಗಿ ಜೋಡಿಸ್ತಾರೆ. ಅಲ್ಲೂ ಸಹ ತ್ರಿವಿಕ್ರಮ್ ಭವ್ಯ ಅವರು ಚೈತ್ರ ಅವ್ರ ಜೊತೆ ಸ್ವಲ್ಪ ಜಗಳಕ್ಕೆ ಇಳಿತಾರೆ. ಭವ್ಯ ಅವ್ರಿಗೆ ಕೋಪ ಬಂದು ತಮ್ಮ ಕೈಯಲ್ಲಿದ್ದ ಬಳೆಗಳನ್ನ ಪುಡಿ ಮಾಡ್ತಾರೆ. ಸ್ವಲ್ಪ ನನ್ಗೆ ಅನ್ಸಿದ್ದೇನಪ್ಪಾ ಅಂದ್ರೆ ಚೈತ್ರ ಅವರು ಸ್ವಲ್ಪ ಅತಿರೇಕವಾಗಿ ಉಸ್ತುವಾರಿಯನ್ನ ಮಾಡ್ತಾ ಇದ್ರು ಅಂತ ನನಗ್ ಕಾಣ್ತು. ಬಟ್ ಇದೆಲ್ಲ ಪಾರ್ಟ್ ಆಫ್ ದ ಗೇಮ್. ತಮ್ಮಿಂದ ಯಾವ್ದು ರೀತಿ ಕೊಡುಗೆ ಕೊಡಬಹುದು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಆಟಗಾರರು ಮಾಡ್ತಾರೆ ಇದನ್ನ. ಸೊ ಚೈತ್ರ ಅವರು ಅದಕ್ಕೆ ಹೊರತಾಗಿಲ್ಲ ಅಂತ ನನ್ಗನ್ನಿಸ್ತು. ಸೊ ಇನ್ನು ಇದು ಒನ್ ಸೈಡ್ ಆಗ್ಬಿಡುತ್ತೆ. ಯಾಕೆಂದ್ರೆ ವಿಕ್ರಮ್ ಮತ್ತೆ ಭವ್ಯ ಅವರು ಬೇಗನೆ ಅದನ್ನ ಜೋಡಿಸ್ತಾರೆ. ರಜತ್ ಒಳ್ಳೆ ಕಾಮಿಡಿ ಪೀಸ್ ಆಗಿ ಅಲ್ಲಿಂದ ಅವರು ಮುಂದೆ ಬರೋದೇ ಇಲ್ಲ ರೀ. ಇನ್ನು ತ್ರಿವಿಕ್ರಮ್ ಅವರು ಮನೆ ಒಳಗಡೆ ಹೋಗಿ ಕೀ ಎಲ್ಲ ಕಷ್ಟಪಟ್ಟು ಹುಡುಕ್ತಾರೆ. ಅಲ್ಲಿ ಇಲ್ಲಿ ಎಲ್ಲ ಕಡೆಲೂ ಹುಡುಕಿ ಕೊನೆಗೂ ಕೀಯನ್ನು ತಂದು ಮಂಜುವನ್ನ ಬಿಡಿಸ್ತಾರೆ. ಅಲ್ಲಿಗೆ ಮಂಜು ಟೀಮ್ ಅಧಿಕಾರದ ಗದ್ದಿಗೆಯನ್ನ ಹಿಡಿಯುತ್ತೆ ಅಲ್ಲಿ. ಈ ವಾರ ಒಟ್ಟಲ್ಲಿ ಗೆಲ್ಲೇಬೇಕು ಅಂತ ಹಠದಲ್ಲಿದ್ದಂತಹ ಮಂಜು ಮತ್ತೆ ಮೋಕ್ಷಿತಾ ಅವರ ಮಾತಿನ ಸಮರದಲ್ಲಿ ಒಟ್ನಲ್ಲಿ ಕೊನೆಗೂ ಗೆದ್ದಿದ್ದು ಮಂಜು, ಮುಖಭಂಗವಾಗಿದ್ದು ಮೋಕ್ಷಿತಾಗೆ. ಮಂಜು ಅಂತೂ ಕೇಕೆ ಹಾಕಿ ಗೆಲುವನ್ನ ಸಂಭ್ರಮಿಸ್ತಾರೆ. ಅಷ್ಟೇ ಅಲ್ಲ, ಮೋಕ್ಷಿತಾ ಆಡಿದಂತ ಹಾಡನ್ನ ಹಾಡಿ ಅವರಿಗೆ ಮತ್ತಷ್ಟು ಉರಿಸ್ತಾರೆ. ಇದರಿಂದ ಮೋಕ್ಷಿತಾಗೆ ಅರ್ಥ ಆಗುತ್ತೆ ಕೂಡ. ಅದನ್ನ ನಾವು ಸಹ ನೋಡ್ತೀವಿ ಒಟ್ಟಲ್ಲಿ. ಮಂಜಿಗೆ ಆಡೋದು ಬೇಕಾಗಿರ್ಲಿಲ್ಲ ಅಂತ ನನ್ಗನ್ಸಿದ್ದಂತೂ ನಿಜ. ಇದೇ ಮಂಜು ಮಾಡುವ ಮಿಸ್ಟೇಕ್ಸ್ ಯಾವಾಗ್ಲೂ. ಅವನು ಕೋಪಕ್ಕೆ ಬುದ್ಧಿ ಕೊಟ್ಟು ಕೆಲವು ಸರಿ ಏನೇನೋ ಮಾಡ್ಕೊಳ್ತಾನೆ. ಸೊ ಈ ತರ ಇವತ್ತು ಸಹ ಅದೇ ತರ ಮಾಡ್ಕೊಂಡ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಮೊದಲ 2 ದಿನ ಚೆನ್ನಾಗ್ ಆಟ ಶುರು ಮಾಡಿರ್ತಾನೆ ಮಂಜು ಈ ಸರಿ. ಆದ್ರೆ ಮೋಕ್ಷಿತ ಬಂದ್ಮೇಲೆ ಅದನ್ನ ಪರ್ಸನಲ್ ಆಗಿ ತಗೊಂಡು ಎಲ್ಲೆಲ್ಲೆಲ್ಲಿಗೂ ಹೊರಟೋಗ್ಬಿಡುತ್ತೆ. ಅದಕ್ಕೆ ಕಾರಣ ಬರೀ ಮಂಜುನಾ ಅಂದ್ರೆ ಬರೀ ಮಂಜು ಅಲ್ಲ. ಮೋಕ್ಷಿತ ಮಾಡಿದ ಕೆಲವು ತಪ್ಪುಗಳಿಂದಲೂ ಸಹ ಮಂಜು ಈ ತರ ಆಡಿದ್ದು ಅಂತಾನೂ ಅನ್ಸಿದೆ ನನಗೆ. ಆದ್ರೂ ಮೊದ್ಲೆರಡು ದಿನ ಯಾವ ತರ ಆಟ ಆಡಿದ್ದೋ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅವ್ನಿಗೆ ಇವತ್ತು ನಿಜವಾಗ್ಲೂ ಒಳ್ಳೆ ಹೆಸರು ಇರ್ತಿತ್ತು ಅಂತ ನನ್ನ ಭಾವನೆ. ಇನ್ನು ಮೋಕ್ಷಿತ ಟೀಮ್ ಸೋಲೋದಕ್ಕೆ ನಿಜವಾಗ್ಲೂ ಕಾರಣ ಯಾರು ಅಂತ ಹುಡುಕಿದ್ರೆ ನಾವು
ರಾಣಿಯನ್ನ ಕಟ್ಟಾಕಿದ್ಮೇಲೆ ಅವರಲ್ಲಿ ಟೀಮ್ ಆಗಿ ಲೀಡ್ ಮಾಡೋ ಕೆಪಾಸಿಟಿ ಯಾರಿಗೂ ಇರ್ಲಿಲ್ಲ. ಸ್ವಲ್ಪ ಜಾಸ್ತಿ ಮಾತಾಡೋರೆ ಆ ಟೀಮಲ್ಲಿ ಇರ್ತಾರೆ. ರಜತ್ ಎತ್ತೆತ್ತಗೋ ಮಾತಾಡ್ತಾನೆ. ಚೈತ್ರಾನು ಸ್ವಲ್ಪ ಯಾವ್ಯಾವ ಕಡೆಗೋ ಮಾತಾಡ್ತಾಳೆ. ನನ್ಗನ್ಸಿದ್ದು ಇಲ್ಲಿ ಶಿಶಿರ್ ಸ್ಟೆಪ್ ಔಟ್ ಆಗಿ ಲೀಡ್ ಮಾಡ್ಬೇಕಾಗಿತ್ತು ಇವತ್ತು ಅಂತ ನನ್ ಭಾವನೆ. ಯಾಕಂದ್ರೆ ಇದೇ ಮಂಜು ಟೀಮಲ್ಲಿ ಇದ್ದಂತಹ ತ್ರಿವಿಕ್ರಮ ಮತ್ತೆ ಅದರ್ಸ್ ಒಂದು ಮೀಟಿಂಗ್ ನಡೆಸ್ತಾರೆ. ಆ ಮೀಟಿಂಗ್ ಅಲ್ಲಿ ಅವರು ನಾವ್ ಏನಾದ್ರೂ ಸರಿ ನಮ್ಮ ರಾಜನಿಗೋಸ್ಕರ ನಾವು ಆಟ ಆಡ್ಬೇಕು ಅಂತ ರೆಡಿಯಾಗಿ ಇರ್ತಾರೆ ಆಲ್ರೆಡಿ. ಮತ್ತೆ ಈ ಟಾಸ್ಕ್‌ಗೆ ಗೈಡ್ ರೋಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸರಿಯಾಗಿ ಇದ್ದವನು ಶಿಶಿರ್ ಅಲ್ಲಿ. ಆದ್ರೆ ರಜತ್‌ಗೆ ಕೊಟ್ಟಿದ್ದು ಇಲ್ಲಿ ತಪ್ಪಾಗೋಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಗಿರೋದು ಅಂತ ಅಂದ್ರೆ ರಜತ್ ಆಡಿರೋದು ಒಂದೇ ವೀಕ್ ಆಯ್ತಾ. ಆ 1 ವೀಕಲ್ಲಿ ಬಿಗ್ ಬಾಸ್ ಕೊಟ್ಟಿದ್ದು ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ದಾರೆ. ಅವನು ಅದ್ರಲ್ಲಿ ಗೆದ್ಬಿಟ್ಟು ಇಡೀ ಸಿಕ್ಕಾಪಟ್ಟೆ ಮಾತಾಡ್ತಿದ್ದ. ಹಾಗಾಗಿ ಏನಾಗೋಯ್ತು ಈ ಮನೇಲಿದ್ದಂಥ ಈ ಶಿಶಿರು ಬೇರೆಯವ್ರಿಗೆ ತ್ರಿವಿಕ್ರಮ, ಮಂಜು ಬಿಟ್ರೆ ಇನ್ನು ಬಾಕಿಯವರೆಲ್ಲರೂ ಸಹ ಇವನ ರಜತ್‌ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಓಹ್! ತುಂಬಾ ಸಖತ್ತಾಗಿ ಆಡ್ತಾನೆ, ತುಂಬಾ ಸ್ಟ್ರಾಂಗ್ ಪ್ಲೇಯರ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು 1 ವೀಕ್‌ದ ಆಟ ಅಂತ ಇವ್ರಿಗೆ ಅರ್ಥನೇ ಆಗಿಲ್ಲ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ 62 ದಿನ ನಡೀತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ 62 ದಿನ ಸೇವ್ ಆಗಿದಿರಲ್ಲ ಎಲ್ಲರೂ ಸಹ ಸದ್ಯಕ್ಕೆ ಸ್ಟ್ರಾಂಗ್ ಪ್ಲೇಯರ್ಸ್ ಅಂತ ಅವ್ರಿಗೆ ಅವರೇ ತಿಳ್ಕೊಬೇಕು ಅದನ್ನ. ಯಾಕೆಂದ್ರೆ ಇಟ್ಸ್ ನಾಟ್ ಎ ಈಸಿ ಗೇಮ್ ಟು ಸರ್ವೈವ್ 60 ಡೇಸ್ ಇನ್ ದ ಬಿಗ್ ಬಾಸ್. ಅದ್ರಲ್ಲೂ ಅವ್ರಿಗೆಲ್ಲ ಗೊತ್ತಿದೆ ಬಿಗ್ ಬಾಸ್ ಅಂದ್ರೆ ಬರೀ ಫಿಸಿಕಲ್ ಟಾಸ್ಕ್ ಮಾತ್ರ ಅಲ್ಲ, ಮೆಂಟಲಿ ಟಾಸ್ಕ್ ಇರುತ್ತೆ, ಸ್ಟ್ರಾಟಜಿಗಳು ಮಾಡಬೇಕು. ಇವೆಲ್ಲ ಗೊತ್ತಿದ್ರೂ ಸಹ ಶಿಶಿರ್ ಅವರು ಯಾಕೆ ಮುಂದೆ ಬಂದು ಅವ್ರ ಗೈಡ್ ತಗೋಬೇಕಿತ್ತು. ಅವ್ರ ಗೈಡ್ ತಗೊಳ್ದೇ ಇದ್ದಿದ್ದೆ ಇಲ್ಲಿ ದೊಡ್ಡ ತಪ್ಪಾಯ್ತು. ರಜತನ್ನ ನಂಬಿದ್ದು ನನ್ನ ಭಾವನೆ ದೊಡ್ಡ ಹೊಡೆತ ಬಿತ್ತು ಅವ್ರಿಗೆ ಅಂತ ನನ್ಗನ್ಸುತ್ತೆ. ಇನ್ನು ಈ ಟಾಸ್ಕ್‌ನ ಗೆದ್ದ ಮೇಲೆ ಮಂಜು ಅವ್ರ ಟೀಮವ್ರೆಲ್ಲ ಸ್ವಲ್ಪ ಉರ್ಸೋ ಥರನೇ ಜೈ ಜೈಕಾರ ಆಗ್ತಾರೆ. ಅವಾಗ ರಜತ್ ಮತ್ತೆ ಮೋಕ್ಷಿತಾ ಅವ್ರಿಗೆ ಅಯ್ಯೋ! ಇವ್ರನ್ನ ಹೆಂಗಪ್ಪ ಫೇಸ್ ಮಾಡೋದು ಅಂತ ಅನ್ಸುತ್ತೆ. ಅದ್ರಲ್ಲೂ ಮೋಕ್ಷಿತಾ ಅವ್ರು ಬರ್ತಾ ಇದ್ರೆ ಎದ್ದೇ ಒಳಗಡೆ ಹೋಗ್ಬಿಡ್ತಾರೆ. ಅವ್ರ ಮುಂದೆ ನಾನು ಕೂತ್ಕೊಳ್ಳಲ್ಲ. ಅವ್ರ ಎಮೋಷನ್ ನನ್ಗೆ ಹರ್ಟ್ ಮಾಡ್ತಾರೆ ಅಂತ ಅವರು ಶೋಭಾ ಹತ್ರ ಹೇಳ್ಕೊಳ್ಳೋದು ಸಹ ಇವತ್ತು ಬಿಗ್ ಬಾಸಲ್ಲಿ ಟೆಲಿಕಾಸ್ಟ್ ಆಗಿದೆ. ಆದ್ರೆ ನಾನು ಇದೇ ಮೋಕ್ಷಿತಾ ಅವರು ರಾಣಿಯಾಗಿ ಬಂದಾಗ ಅವ್ರು ಎಷ್ಟು ಉರಿಸ್ತಾರೆ ಮಂಜು ಅವ್ರನ್ನ. ಹನುಮಂತನ ಮುಖಾಂತರ ಹಾಡೆಲ್ಲ ಹೇಳಿಸ್ತಾರೆ, ಜೋರಾಗಿ ಕೂಗಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳೋದು ಇನ್ಸ್ಟಂಟ್ ಕರ್ಮ ಅಲ್ಲೇ ಬರುತ್ತೆ ಅಂತ. ಸೇಮ್ ಇದು ರಜತ್ ಅವ್ರಿಗೂ ಅಷ್ಟೇನೆ. ರಜತ್ ಅವರು ಇನ್ಮೇಲೆ ನಾನ್ ಬಂದ್ಮೇಲೆ ಇನ್ನೊಂದು ಲೆಕ್ಕ ಅಂತ ಹೇಳ್ತಿದ್ರು. ಆದ್ರೆ ಒಂದು ಈಸಿ ಟಾಸ್ಕ್ ಅಲ್ಲಿ ಇಡೀ ತಂಡ ತಲೆ ತಗ್ಗಿಸುವಂತೆ ಮಾಡಿದ್ದು ಇವತ್ತು ರಜತ್ ಅವರೇ. ಇನ್ನು ಬಿಗ್ ಬಾಸ್ ಅವರು ಮಂಜು ಟೀಮ್‌ಗೆ ಕಂಗ್ರಾಟ್ಸ್ ಮಾಡಿ ನಿಮ್ಮ ಟೀಮ್ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡಲು ಅರ್ಹತೆ ಪಡೆದಿರ್ತಾರೆ ಅಂತ ಕಂಗ್ರಾಚ್ಯುಲೇಷನ್ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಡೇ ಎಲ್ಲರೂ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾರೆ. ಅಂದ್ರೆ ಯಾವ ತರ ಗೆಲ್ಬಹುದು, ಯಾವ ತರ ಕ್ಯಾಪ್ಟನ್ ಆಗ್ಬೋದು ಅಂತೆಲ್ಲ ಒಂದು ಪ್ಲಾನ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಇವಾಗ ಏನಾಗಿದೆ ಮಂಜು, ಗೌತಮಿ, ಭವ್ಯ ಇದ್ದಾರೆ, ಧನ್ರಾಜ್ ಅವರು ಇದ್ದಾರೆ, ಮತ್ತೆ ಐಶ್ವರ್ಯ ಅವರು ಇದ್ದಾರೆ. ಅದ್ರ ಜೊತೆಗೆ ಸುರೇಶ್ ಅವರು ಇದ್ದಾರೆ. 6 ಜನದಲ್ಲಿ ಯಾರಾಗ್ಬೋದು ಅನ್ನೋದು ಒಂದು ಕುತೂಹಲ ಇದ್ದದಂತೂ ನಿಜ. ಆದ್ರೆ ಅದು ಡಿಪೆಂಡ್ ಆಗೋದು ಬಿಗ್ ಬಾಸ್ ಕೊಡೋ ಟಾಸ್ಕ್ ಮೇಲೆನೆ. ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಅದು ಆಬ್ವಿಯಸ್ಲಿ ಏನಾಗುತ್ತೆ ಈ ಸರಿ ಕೊಡೋದು ಬಿಗ್ ಬಾಸ್ ಟಾಸ್ಕ್ ಈಗ ಸೋತಿದಂತ ಟೀಮು ಅಂದ್ರೆ ಉಳಿದವರು ಇರ್ತಾರಲ್ಲ ಅವರುಗಳು ಡಿಸೈಡ್ ಮಾಡುವಂತಹ ಕೆಲಸವನ್ನ ಕೊಡ್ತಾರೆ. ಮತ್ತೆ ಉಸ್ತುವಾರಿಯಾಗಿ ತ್ರಿವಿಕ್ರಮನ್ನ ಹಾಕ್ತಾರೆ. ಇಲ್ಲಿ ಮಜಾ ನೋಡಿ ಹೆಂಗಿದೆ. ನಿಮಗೆ ಕ್ಲೂ ಇದೆಯಾ? ತ್ರಿವಿಕ್ರಮನ್ನೇ ಏನಕ್ಕೆ ಅವರು ಉಸ್ತುವಾರಿಯಾಗಿ ಇಟ್ಟಿದ್ದಾರೆ ಅಂತ. ಯಾಕೆ ಅಂತ ಅಂದ್ರೆ ಈ ವಾರ ಸ್ಟಾರ್ಟಿಂಗ್ ಅಲ್ಲಿ ನೀವೊಂದು ಡಿಸ್ಕಷನ್ ನಡೆಯುತ್ತೆ. ಮಂಜು ಕ್ಯಾಪ್ಟನ್ಸಿ ಆದ್ಮೇಲೆ ಮೋಸ್ಟ್ಲಿ ಸುದೀಪ್ ಅವರೆಲ್ಲ ಬಂದು ಹೋದ್ಮೇಲೆ ಒಂದು ಡಿಸ್ಕಷನ್ ನಡೀತೆ. ಒಂದು 10 ನಿಮಿಷದ ಒಂದು ಡಿಸ್ಕಷನ್ ಅಲ್ಲಿ ಇವ್ರು 4 ಜನ ಅಂದ್ರೆ ಮಂಜು, ಗೌತಮಿ, ಭವ್ಯ ಮತ್ತೆ ತ್ರಿವಿಕ್ರಮ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ವೀಕು ಯಾರು ಕ್ಯಾಪ್ಟನ್ ಆಗೋದು? ನಮ್ಮಲ್ಲೇ ಒಬ್ರು ಕ್ಯಾಪ್ಟನ್ ಆಗ್ಬೇಕು. ಮಂಜು ನಾನಾಗಲ್ಲ, ನಿಮ್ಮ 3 ಜನದಲ್ಲಿ ಯಾರಾರು ಆಗಿ ಅನ್ನೋ ಆ ರೀತಿಯಲ್ಲಿ ಒಂದು ಡಿಸ್ಕಷನ್ ನಡೆದಿರುತ್ತೆ. ಅಂದ್ರೆ ನಾವೇ ಡಿಸೈಡ್ ಮಾಡ್ಬೋದು ಕ್ಯಾಪ್ಟನ್ ಅನ್ನ ಅನ್ನೋದು ಒಂದು ಸ್ವಲ್ಪ ಅವರಲ್ಲಿ ಇರುತ್ತೆ ಅದು ಅಹಂಕಾರ. ಅಂದ್ರೆ ಆ ವಿಡಿಯೋದಲ್ಲೂ ಅದೇ ತರ ಇರುತ್ತೆ. ಹಾಗಾಗಿ ಈಗ ಬಿಗ್ ಬಾಸ್ ನೋಡಿ ಏನ್ ಮಾಡಿದ್ದಾರೆ, 3 ಜನ ಇದ್ದಾರೆ ಕ್ಯಾಪ್ಟನ್ಸಿಯಲ್ಲಿ. ಯಾರ್ಯಾರು? ಮಂಜು ಇದ್ದಾರೆ, ಗೌತಮಿ ಇದ್ದಾರೆ, ಭವ್ಯ ಇದ್ದಾರೆ. ಈಗ ಇನ್ನು ತ್ರಿವಿಕ್ರಮ ಇದ್ದಾನೆ. ಅವನ್ನ ಉಸ್ತುವಾರಿಯಾಗಿ ಮಾಡ್ಬಿಟ್ರೆ ಬೇರೆಯವ್ರೀಗ ಕ್ಯಾಪ್ಟನ್‌ನ ಚೂಸ್ ಮಾಡ್ಬೇಕು. ಇವ್ರ ಕೈಗೆ ಅಧಿಕಾರನೇ ಇಲ್ಲ ಈಗ ಕ್ಯಾಪ್ಟನ್ಸಿ ಚೂಸ್ ಮಾಡೋದಕ್ಕೆ. ಇದೇ ಬಿಗ್ ಬಾಸ್ ಆಟ ಅಂತ ಹೇಳೋದು. ನನಗೆ ಇದೇ ಅರ್ಥ ಆಗಲ್ಲ. ಒಂದು ಬೇಸಿಕ್ ಕಾಮನ್ ಸೆನ್ಸು ಮಂಜುಗೆ ಇರ್ಲಿಲ್ಲ ಅವತ್ತು ಮಾತಾಡ್ಬೇಕಾದ್ರೆ. ನಾವೇ ಡಿಸೈಡ್ ಮಾಡ್ಬೋದು ಕ್ಯಾಪ್ಟನನ್ನ. ನಾನು ನೀನು ಡಿಸೈಡ್ ಮಾಡ್ಬೋದು ಕ್ಯಾಪ್ಟನನ್ನ ಅಂದ್ರಲ್ಲ. ನನಗೆ ಅದಕ್ಕೆ ಅವತ್ತು ನಗು ಬಂದಿದ್ದು. ನಮಗೆ ಹೊರಗಡೆ ಕೂತ್ ನೋಡ್ಬೇಕಾದ್ರೇನೆ ಈ ತರ ಅನ್ಸ್ದಾಗ ಅವ್ರು ಅಲ್ಲಿ ಆಟ ಆಡಕ್ ಹೋಗಿದ್ದಾರೆ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಮಂಜುಗೆ? ಈ ತರ ಮಾತಾಡ್ಬೇಕಾದ್ರೆ ಈ ತರ ಸ್ಟೇಟ್ಮೆಂಟ್ ಮಾಡಿದ್ರೆ
ಬಿಗ್ ಬಾಸ್ ಯಾವ ಥರ ಟಾಸ್ಕ್ ಕೊಡ್ಬೋದು ಅಂತ ಗೊತ್ತೇ ಇಲ್ವಾ ಅನ್ನೋದೇ ನನಗೆ ಅರ್ಥ ಆಗಲ್ಲ. ಇನ್ನು ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಟಾಸ್ಕ್ ಕೊಟ್ಟಿರೋದೇನಪ್ಪ ಅಂತ ಅಂದ್ರೆ, ಸೊ ಈಗ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ಸ್‌ಗಳಿದಾರಲ್ಲ, ಸೊ ಅವರೆಲ್ಲ ನಿಂತಿರ್ತಾರೆ. ಸೊ ಅವ್ರ ಮುಂದೆ ಒಂದು ಜಾರ್ ಇಟ್ಟಿರ್ತಾರೆ. ಎಲ್ರಿಗೂ ಒಂದೊಂದು ಜಾರ್ ಇಟ್ಟಿರ್ತಾರೆ. ಸೊ ಆ ಜಾರಿಗೆ ಉಳಿದವರು ಅಂದ್ರೆ ಮನೇಲಿದ್ದಂತಹ ಉಳಿದವರು ಅವ್ರೇನ್ ಮಾಡ್ಬೇಕು, ಒಂದು ವೈನ್ ಗ್ಲಾಸ್ ಕೊಟ್ಟಿರ್ತಾರೆ. ಅದ್ರಲ್ಲಿ ಕೆಂಪು ವಾಟರ್ ನೀರ್ನ ತುಂಬ್ಕೊ ಬಂದ್ಬಿಟ್ಟು ಕೆಂಪು ರೆಡ್ ಕಲರ್ ಇರುತ್ತೆ ಅದು. ಸೊ ಅದನ್ನ ಒಂದು ಕೋಲ್ ಮೇಲೆ ಇಟ್ಕೊಬಂದು ಯಾರು ಇಷ್ಟ ಇಲ್ವೋ ಕ್ಯಾಪ್ಟನ್ ಆಗೋದಕ್ಕೆ ಅವ್ರ ಜಾರ್‌ನ ತುಂಬಿಸ್ಬೇಕು. ಸೊ ಅವಾಗ ಒಂದೊಂದು ಯಾರ್ದು ಜಾರ್ ಫಸ್ಟ್ ತುಂಬ ಹೋಗುತ್ತೋ ಅವರು ಒಬ್ಬೊಬ್ರು ಔಟ್ ಆಗ್ತಾ ಹೋಗ್ತಾರೆ. ಸೊ ಅವರೂ ಸಹ ಉಳಿದವ್ರ ಥರ ಆಮೇಲೆ ನೆಕ್ಸ್ಟ್ ಆಟ ಆಡ್ಬೋದು. ಸೊ ಹಂಗಿರುತ್ತೆ. ಹಂಗೆ ಪ್ರತಿ ರೌಂಡಲ್ಲೂ ಒಬ್ಬೊಬ್ರನ್ನ ಹೊರಗಡೆ ಕಳಿಸ್ಬೇಕು. ಲಾಸ್ಟಲ್ಲಿ ಯಾರ್ದು ಖಾಲಿ ಉಳ್ಕೊಳ್ಳುತ್ತೋ ಅವರೇ ಕ್ಯಾಪ್ಟನ್ ಆಗ್ತಾರೆ ಅಂತ. ಸೊ ನಮ್ಗೆಲ್ಲ ಆಬ್ವಿಯಸ್ಲಿ ಗೊತ್ತಿದೆ. ಇವ್ರು 3 ಜನ ಅಂದ್ರೆ ಭವ್ಯ, ಮಂಜು, ಗೌತಮಿ. ಇವ್ರು 3 ಜನನ್ ಕಂಡ್ರೆ ಇವ್ರಿಗಾಗಲ್ಲ. ಅದ್ರಲ್ಲೂ ಭವ್ಯ, ಮಂಜು ಆಲ್ರೆಡಿ ಆಗೋಗಿದ್ದಾರೆ ಕ್ಯಾಪ್ಟನ್ನು. ಸೊ ಹಾಗಾಗಿ ಅವ್ರ ಹೆಸರಂತೂ ಬರಲ್ಲ. ಇನ್ನು ಗೌತಮಿ ಇವ್ರು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಇವರಿಗೆ, ಗೌತಮಿ ಕಂಡ್ರೆ. ಇನ್ನು ಆ ಕಡೆ 3 ಜನ ಸುರೇಶು, ಐಶ್ವರ್ಯ ಮತ್ತೆ ಧನ್‌ರಾಜು. ಐಶ್ವರ್ಯ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾಳೆ. ಸೊ ಹಾಗಾಗಿ ಅವ್ಳಿಗಂತೂ ಸಪೋರ್ಟ್ ಮಾಡಲ್ಲ. ಇನ್ನು ಧನ್‌ರಾಜು, ಸುರೇಶು ಇವರಿಬ್ಬರನ್ನು ಹೋಲಿಸಿದ್ರೆ ಸುರೇಶ್ ಅವರು ಸ್ವಲ್ಪ ನಂಬಿಕೆಗೆ ಅರ್ಹನಲ್ಲ. ಸೊ ಹಾಗಾಗಿ ಧನ್‌ರಾಜೇ ಸೂಕ್ತ. ಅದ್ರಲ್ಲಿ ಎಸ್ಪೆಷಲಿ ಧನ್‌ರಾಜ್ ಕಡೆಗೆ ಆಟ ಆಡೋದಿಕ್ಕೆ ಹನುಮಂತ ಇದ್ದಾನೆ ಆಲ್ರೆಡಿ. ಸೊ ಹಾಗಾಗಿ ಎಲ್ರು ಧನ್‌ರಾಜೇ ಸೂಕ್ತ ಅಂತಾನೆ ಒಪ್ಕೊಂಡಿರ್ತಾರೆ ಅನ್ನೋ ತರ ಕಾಣುತ್ತೆ. ಸೊ ಅದೇ ತರ ಅವರು ಫಸ್ಟ್ ಹೋಗಿ ಎಲ್ಲರೂ ಏನ್ ಮಾಡ್ತಾರೆ, ಗೌತಮಿನ ಔಟ್ ಮಾಡ್ತಾರೆ. ನೆಕ್ಸ್ಟ್ ಮಂಜು ಅವರನ್ನ ಔಟ್ ಮಾಡ್ತಾರೆ. ಆಮೇಲೆ ಭವ್ಯ ಅವರನ್ನ ಔಟ್ ಮಾಡ್ತಾರೆ. ಸೊ ಇದೇ ತರ ಆರ್ಡರ್‌ಲಿ ಔಟ್ ಮಾಡ್ಕೊಂಡ್ ಬರ್ತಾರೆ ಆಯ್ತಾ. ಸೊ ಇಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ, ಗೌತಮಿಗೆ ತುಂಬಾ ಒಳಗಡೆ ಕೋಪ ಇರುತ್ತೆ. ಅವ್ರ ಕೋಪದಲ್ಲಿ ಮಾತಾಡೋದೆಲ್ಲ ವ್ಯಂಗ್ಯವಾಗಿ ಕಾಣಿಸುತ್ತೆ. ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ವ್ಯಂಗ್ಯವಾಗಿ ಕಾಣುತ್ತೆ. ಸೊ ಅದ್ ನೋಡ್ದಾಗ ಏನಾಗನ್ಸುತ್ತೆ, ಅವರು ನಾರ್ಮಲ್ ಮನುಷ್ಯನೇ. ಆಯ್ತಾ? ತುಂಬಾ ನಾನ್ ಪಾಸಿಟಿವಿಟಿ ಇದೆ, ನಾನ್ ಪಾಸಿಟಿವ್ ನೋಡ್ತೀನಿ ಎಲ್ಲದ್ರಲ್ಲೂ. ಆ ನಾಟಕ ಎಲ್ಲ ಯಾಕ್ ಬೇಕು? ಅದ್ರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಪಾಸಿಟಿವ್ ಅನ್ನೋ ಮಾತೇ ಬರ್ಕೂಡ್ದು. ಯಾಕೆ ಅಂದ್ರೆ ಪಾಸಿಟಿವ್ ಬದ್ನೆಕಾಯಿ ಅಂತ ಇವರೇ ಹೇಳಿದ್ದಾರೆ ಸುದೀಪ್. ಈ ಮನೇಲಿ ನಿಮ್ಗೆ ಪಾಸಿಟಿವಿಟಿ ಸಿಗಲ್ಲ ಅಂತ. ಇವ್ರೇನೋ ಹುಡುಕ್ತೀವಿ ಅಂತ ಕುತ್ಕೊಂಡ್ ಹುಡುಕ್ತಾ ಇದ್ದಾರೆ. ಸ್ವಲ್ಪ ಮುಖವಾಡ ಹಾಕೊಂಡು ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಅದು. ಅವ್ರ ವ್ಯಕ್ತಿತ್ವನೇ ಆ ತರ ಇರ್ಬೋದಾಯ್ತಾ. ಆದ್ರೆ ಆ ಮನೆಗೆ ಸೂಟ್ ಅಲ್ಲ ಅಂತ ಗೊತ್ತಿದ್ರೂ ಸಹ ವರ್ಡ್‌ನ ಪದೇ ಪದೇ ಯೂಸ್ ಮಾಡಿ ಅದನ್ನ ಮತ್ತಷ್ಟು ಇವರೇ ಕೆಳಗಡೆ ಇಳಿತಾ ಇದ್ದಾರೆ ಅಂತ ನನ್ನ ಭಾವನೆ. ಇನ್ನು ಕೊನೆ ರೌಂಡಲ್ಲಿ ಉಳಿಯೋದು ಧನ್‌ರಾಜು ಮತ್ತೆ ಸುರೇಶ್ ಅವರು ಉಳಿತಾರೆ. ಆಲ್ರೆಡಿ ಸುರೇಶ್ ಅವ್ರದ್ರಲ್ಲಿ ಅರ್ಧ ಒಂದು ಜಾರು ತುಂಬೋಗಿರುತ್ತೆ. ಸೊ ಹಾಗಾಗಿ ಧನ್‌ರಾಜು ಅವ್ರದ್ದು ಈಸಿಯಾಗಿ ಗೆಲ್ತಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದ್ರಿಂದ ಸ್ವಲ್ಪ ಧನ್‌ರಾಜ್ ಅವ್ರು ಈಸಿಯಾಗಿ ಗೆದ್ದ ಮೇಲೆ ಸುರೇಶ್ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರಾಗೋದೇನು ಅಂತ ಅಂದ್ರೆ, ಚೈತ್ರ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಲು, ಅವಳೇ ತಂದು ನೀರು ಹಾಕಿದ್ಲು. ಆಮೇಲೆ ಮೋಕ್ಷಿತಾ ಅವರೆಲ್ಲ ನಂಗೆ ನೀರು ಹಾಕಿದ್ರು ಅನ್ನೋದು ಒಂದು ಕೋಪ ಇರುತ್ತೆ. ಅವರಿಗೆ ಇಷ್ಟ ಬಂದಿದ್ದನ್ನ ಅವ್ರು ಮಾಡ್ತಾರೆ ಆಯ್ತಾ. ಇಲ್ಲಿ ನಾನು ಒಂದನ್ನ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಮೋಕ್ಷಿತಾ ಅವರು ಡಿಸಿಷನ್ ತಗೊಳ್ಳೋ ತರ ಹೇಳ್ತಾರೆ. ಮೋಕ್ಷಿತಾ ಅವ್ರು ಹೇಳ್ತಾರೆ, ನಮ್ಗೆ ಅವರಿಬ್ಬರನ್ನ ಅಬ್ಸರ್ವ್ ಮಾಡಿದಾಗ ಈ ವ್ಯಕ್ತಿಯನ್ನು ನಂಬಕ್ಕಾಗಲ್ಲ. ನಮ್ಗೆ ಧನ್‌ರಾಜ್ ಇದ್ರೇನೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಒಂದು ಸಲಹೆಯನ್ನ ಕೊಡ್ತಾರೆ ಆಯ್ತಾ. ಸೊ ಅವಾಗ ಎಲ್ರೂ ಒಪ್ಕೊಂಡು ಹೋಗಿ ಒಂದು ಗುಂಪಲ್ಲಿ ಎಲ್ಲರೂ ಡಿಸ್ಕಷನ್ ಮಾಡಿ ಹೋಗಿ ಧನ್‌ರಾಜಿಗೆ ಗೆಲ್ಲೋ ತರ ಮಾಡ್ತಾರೆ. ನನಗೆ ಇಲ್ಲಿ ಒಂದು ಅರ್ಥ ಆಗದೆ ಇರೋದೇನು ಅಂತ ಅಂದ್ರೆ, ಮಂಜು ಮತ್ತೆ ತ್ರಿವಿಕ್ರಮ್ ಅವ್ರು ಏನಾದ್ರು ಮಾತಾಡಿದ್ರೆ ಅದು ಗುಂಪು. ಅವ್ರು ಬೇಕಾದಾರ ಮಾಡ್ತಾರೆ. ಇವಳು ಏನಪ್ಪಾ ಮಾಡಿದ್ಲು ಇವಾಗ ಇಲ್ಲಿ ಮೋಕ್ಷಿತಾ, ಅವಳು ಮಾತಾಡೋದೆಲ್ಲ ತಾನು ಸಾಚಾ, ನಾನ್ ಮಾತಾಡೋದೆಲ್ಲ ಸರಿ ಅನ್ನೋದೆಲ್ಲ ಏನಿಗ್ ಬೇಕು ಈ ಆಟ? ಎಲ್ಲಾರು ಆಡೋದು ಒಂದು ಸ್ಟ್ರಾಟಜಿ ಮಾಡ್ಕೊಂಡೆ ಆಡೋದು. ಇವ್ರಿಗೆ ಹೆಂಗೆ ಅಂತ ಅಂದ್ರೆ, ನಾವು ಮಾಡಿದ್ರೆ ಮಾತ್ರ ಸ್ಟ್ರಾಟಜಿ ಅಲ್ಲ. ನಾವು ಮಾಡಿದ್ರೆ ಗುಂಪುಗಾರಿಕೆ ಅಲ್ಲ. ಬೇರೆಯವ್ರು ಮಾಡಿದ್ರೆ ಗುಂಪುಗಾರಿಕೆ. ಈಗ ಮಂಜು ಗೌತಮಿ ಆಗ್ಬೇಕು ಅಂತ ಆಸೆ ಪಡಿದ್ರಲ್ಲಿ ಅವನಿಷ್ಟ ಅದು. ಈಗ ತ್ರಿವಿಕ್ರಮ ಭವ್ಯ ಆಗ್ಲಿ ಅಂದ್ರೆ ಅದು ಅವನಿಷ್ಟ ಅದು. ಇಲ್ಲ ಶಿಶಿರು, ಐಶ್ವರ್ಯ ಆಗ್ಲಿ ಅಂದ್ರೆ ಅವ್ರಿಷ್ಟ ಅದು. ಈಗ ನಿಮಗ್ ಅನಿಸ್ತಾ ಇಲ್ವಾ ಸುರೇಶ್ ಇದು ಧನ್‌ರಾಜ್ ಆಗ್ಬೇಕು ಅಂತ? ಅದು ನಿಮ್ಮ ಇಷ್ಟ ಅದು. ಸೊ ಇದು ಈ ಬೇಸಿಕ್కే ಅರ್ಥ ಆಗ್ದೇನೆ ಇವರೆಲ್ಲ ಒಬ್ಬರ ಮೇಲೆ ಏನೋ ಒಂದು ರೀತಿಲಿ ನನಗ್ ಮೋಸ ಮಾಡಿದ್ರು, ನನಗ್ ಮೋಸ ಮಾಡಿದ್ರು. ಇನ್ನೇನಿಲ್ಲಿ ಆಟ ಇರೋದೇ ಒಬ್ರು ಗೆಲ್ಲೋದಿಕ್ಕೆ ಆದ್ಮೇಲೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಇಷ್ಟು 62 ದಿನ ಆದ್ರೂನು ಮೋಕ್ಷಿತಾಗ್ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ಇನ್ನು ಇದ್ರ ಮಧ್ಯ ರಜತ್ ಮತ್ತೆ ಮಂಜು ಅವ್ರ ಮಧ್ಯೆ ವಾಗ್ವಾದ ಸಹ ನಡೆಯುತ್ತೆ. ರಜತ್ ಅವರು ನಾವು ಡಿಸೈಡ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ರಜತ್‌ಗೆ ಒಂದು ಅರ್ಥ ಆಗದೆ ಇರೋದು ಏನು ಅಂತ ಅಂದ್ರೆ,
ತನ್ನಿಂದನೇ ಟೀಮ್ ಸೋತಿದ್ದು ಅನ್ನೋ ಒಂದು ಸ್ವಲ್ಪನೂ ಸಹ ಒಂದು ಇದೇ ಇಲ್ಲ, ಒಂದು ಕಾಮನ್ ಸೆನ್ಸೇ ಇಲ್ಲ. ಬೇರೆಯವರೆಲ್ಲ ನನ್ನನ್ನು ಯಾವ ಥರ ನೋಡ್ಬೋದು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಒಂದಿಬ್ರು ಚಿಕ್ಕ ಹುಡುಗರು ಆಟ ಆಡ್ತಾರೆ ಗೊತ್ತಾ? ಓಕೆ, ನನ್ಗೇನೂ ಆಗಿಲ್ಲ, ನನ್ಗೇನೂ ಆಗಿಲ್ಲ. ಒಳಗಡೆ ಒಳಗಡೆ ಸೋತಿದ್ದೀವಿ ಅಂತ ಗೊತ್ತಿದ್ರೂ ಸಹ ಅದೇನೋ ಹೇಳ್ತಾರಲ್ಲ, ನಾನು ಸೋತ್ರೂ ಸಹ ಮೀಸೆ ಮಣ್ಣಾಗ್ಲಿಲ್ಲ ಅಂತ, ಆ ಥರ ಕ್ಯಾಟಗರಿಲಿ ಇವತ್ತು ರಜತ್ ಕಂಡ್ರು ನನಗೆ. ಮಂಜು ಡೈರೆಕ್ಟಾಗಿ ಹೇಳ್ತಾರೆ, "ನಿಮ್ಮ ಟೀಮಿಂದ ಒಬ್ರು ಬಂದಿಲ್ವಲ್ಲೋ ಕ್ಯಾಪ್ಟನ್ ಆಗೋದಿಕ್ಕೆ" ಅಂತ. ಸೊ, ಅಲ್ಲೇ ಅವ್ರಿಗೆ ಅರ್ಥ ಆಗ್ಬೇಕಿತ್ತು, ಅದಕ್ಕೆ ಕಾರಣನು ನೀನೇ ಅಂತಾನೂ ಹೇಳ್ತಾರೆ. ಆದ್ರೂ ರಜತ್ ಅವರು ವಾದ ಮಾಡೋದಂತೂ ನಿಲ್ಸಲ್ಲ. ಸೊ, ಒಂದ್ ರೀತಿಲಿ ರಜತ್ ಅವ್ರ ಮಾತು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಾಕ್ಟಿಕಲ್ ಆಗಿ ಜನಗಳು ನೋಡ್ತಾ ಇರ್ತಾರೆ. ಅಲ್ಲಿರೋರು ನೋಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ರಜತ್‌ನ ಯಾವ ಥರ ನೋಡ್ತಾರೆ ಅನ್ನೋದು ಮುಖ್ಯ ಆಗಿದೆ. ಇವಾಗ ಅವನಿಗೆ ಗೊತ್ತಾಗುತ್ತೆ ಮನೆಯೊಳಗೆ ನನಗೆ ರೆಸ್ಪೆಕ್ಟ್ ಎಷ್ಟು ಕೊಡ್ತಾರೆ ಅಂತ ಇನ್ಮೇಲೆ. ಇನ್ನು ಧನ್‌ರಾಜ್ ಅವರು ಕ್ಯಾಪ್ಟನ್ ಆಗ್ತಾರೆ. ಕ್ಯಾಪ್ಟನ್ ಆದ್ಮೇಲೆ ಸೊ ಇವಾಗ ಒಂದು ಇಂಪಾರ್ಟೆಂಟ್ ಟಾಸ್ಕ್ ನಡಿಬೇಕಾಗಿದೆ. ಅದೇನಪ್ಪಾ ಅಂತ ಅಂದ್ರೆ, ಉತ್ತಮ ಮತ್ತೆ ಕಳಪೆಯನ್ನ ಆಯ್ಕೆ ಮಾಡಬೇಕು. ಈ ಸಾರಿ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಪೆಷಲ್ ಪವರ್ ಕೊಟ್ಬಿಟ್ಟಿದ್ದಾರೆ ಧನ್‌ರಾಜ್ ಅವ್ರಿಗೆ. ಅದೇನಪ್ಪಾ ಅಂದ್ರೆ, ಉತ್ತಮ ಮತ್ತೆ ಕಳಪೆಯನ್ನ ಧನ್‌ರಾಜ್ ಒಬ್ರೇ ಆಯ್ಕೆ ಮಾಡಬೇಕು. ಅವ್ರೇನ್ ಮಾಡ್ತಾರೆ, ನಮ್ಗೆ ಆಲ್ರೆಡಿ ತೋರಿಸಿರೋದೇನಪ್ಪಾ ಅಂದ್ರೆ, ಟ್ರೈಲರಲ್ಲಿ ತೋರಿಸಿರೋದೇನಪ್ಪಾ ಅಂತ ಅಂದ್ರೆ, ಕಳಪೆಯನ್ನ ಶೋಭಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಯೆಸ್, ಶೋಭಾ ಅವ್ರು ಕಳಪೆನಾ ಅಂದ್ರೆ ನಿಜವಾಗ್ಲೂ ನಾನು ಕೂಡ ಒಪ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ, ನನಗೆ ಶೋಭಾ ಅವರು ಬಂದು ಮೊದಲನೇ ದಿನ ಬಿಟ್ರೆ ಇನ್ನೆಲ್ಲೂ ಕಾಣಿಸ್ಕೊತಾನೆ ಇಲ್ಲ. ಅವ್ರದ್ದು ಇದೇ ಫುಟೇಜೇ ಬರ್ತಾ ಇಲ್ಲ ಜಾಸ್ತಿ, ಆಯ್ತಾ? ಮೋಸ್ಟ್‌ಲಿ ಅವ್ರು ಹೇಳ್ಕೊಳ್ಳೋ ಪ್ರಕಾರ ಅವ್ರಿಗೇನೋ ಹುಷಾರಿಲ್ಲದೆ ಇರ್ಬೋದು. ಸೊ, ಆದ್ರಿಂದ ಹೆಲ್ತ್ ರೀಸನ್ನಿಂದ ಅವರು ಮೋಸ್ಟ್‌ಲಿ ಕಾಣ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಪಾಪ ಅವರು ಇವ್ರ ಹತ್ರನೂ ಡಿಸ್ಕಸ್ ಮಾಡ್ತಾರೆ. ಯಾರ ಹತ್ರ? ಧನ್‌ರಾಜ್ ಅವ್ರ ಹತ್ರನೇ ಡಿಸ್ಕಸ್ ಮಾಡ್ತಾರೆ. "ನಾವು ಈ ವಾರ ಏನೂ ಪ್ರೂವ್ ಮಾಡಿಲ್ಲ. ರಾಣಿ ಇವರಿಬ್ಬರುಗಳ ಗಲಾಟೆಯಲ್ಲಿ ನಾವು ಏನೂ ಆಟಗಳನ್ನೇ ಸರಿಯಾಗಿ ಆಡಿಲ್ಲ. ಯಾರೂ ಆಟ ಆಡಕ್ಕಾಗಿಲ್ಲ. ಅದರಲ್ಲೂ ನನಗಂತೂ ಹುಷಾರೇ ಇಲ್ಲ" ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಮೋಸ್ಟ್‌ಲಿ ಅದನ್ನೇ ರೀಸನ್ ಕೊಟ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ಅಲ್ಲಿಂದ ಬಂತು ಅಂದ್ರೆ, ಶೋಭಾ ಅವರು ಇವ್ರ ಹತ್ರನು, ಚೈತ್ರ ಅವ್ರ ಹತ್ರನು ಡಿಸ್ಕಸ್ ಮಾಡ್ತಾರೆ. ಏನಂತ ಡಿಸ್ಕಸ್ ಮಾಡ್ತಾರೆ ಅಂತ ಅಂದ್ರೆ, "ನಮ್ಮ ರಾಣಿ ಮಾಡಿದ್ದು ತಪ್ಪಿದೆ. ಅವತ್ತು ವಾದ ಎಲ್ಲ ಮಾಡ್ಬೇಕಾದ್ರೆ ರಾಣಿ ಮಾತಾಡ್ಬೇಕಿತ್ತು. ಆ ಟೈಮಲ್ಲಿ ಮಾತಾಡಲಿಲ್ಲ ಅಂದ್ರೆ ಅದು ಬೇರೆ ಥರ ಕಾಣುತ್ತೆ." ಅದೆಲ್ಲ ಹೇಳ್ಬೇಕಾದ್ರೆ ಕೆಲವೊಂದು ವಾಯ್ಸ್ ಮಾಡುವಂತಹ ಶೋಭಾ ಇದ್ದಾರೆ. ಬಟ್ ಆದ್ರೆ ಏನೋ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ತೋರಿಸಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಕಳಪೆ ಅಂತ ಅವರಿಗಂತೂ ಬಂದಿದೆ. ಸೊ, ಅವ್ರಿಗೆ ದುಃಖ ಆಗಿ ಅಳ್ತಾ ಇರೋದು ತೋರಿಸ್ತಾ ಇದ್ದಾರೆ. ಬಟ್ ಓವರಾಲ್ ಆಗಿ ನೋಡಿದ್ರೆ, ಯಾರು ಕಳಪೆ ಯಾರು ಉತ್ತಮ ಅಂತ ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಾದ್ರೆ, ಕಳಪೆಗೆ ನನಗೆ ನಿಜವಾಗ್ಲೂ ಶೋಭಾನೇ ಕಂಡಿದ್ದು. ಬಟ್ ಹುಷಾರಿಲ್ಲ ಅಂತ ತಗೊಳ್ಳೋದಿಲ್ಲ ಅನ್ನೋದಾದ್ರೆ, ಇನ್ನು ಅವ್ರನ್ನ ಬಿಟ್ರೆ, ಇನ್ನು ಕಳಪೆ ಅಂತ ಸಿಕ್ಕಿದ್ರೆ ನನಗೆ ಎಲ್ಲೋ ಕಮ್ಮಿ ಆಟದಲ್ಲಿ ನನಗೆ ಸ್ಕ್ರೀನ್ ಮೇಲೆಲ್ಲ ಕಂಡಿದ್ದು ಅಂತ ಅಂದ್ರೆ, ಇವರೇನೆ ಆ್ಯಕ್ಚುಲಿ. ಐಶ್ವರ್ಯ ಮತ್ತೆ ಭವ್ಯ ಅವರು ಸ್ವಲ್ಪ, ಅವರಿಬ್ಬರಲ್ಲಿ ಯಾರು ನನಗೆ ಅಷ್ಟಾಗಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅಂದ್ರೆ ಶೋಭಾ ಅವ್ರು ಬಿಟ್ರೆ ಇವರಿಬ್ರು ಸಹ ಇದ್ರು ಅಂತ ನನ್ನ ಭಾವನೆ. ಇನ್ನು ಉತ್ತಮ ಯಾರು ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ, ನನಗೆ ಫಸ್ಟ್ ಕಾಣಿಸೋದು ಉತ್ತಮವನ್ನ ಸುರೇಶ್ ಅವರು ಕೊಡಬೇಕಿತ್ತು ಅಂತ ನನಗನ್ಸುತ್ತೆ. ಕೊಡ್ಬೋದಿತ್ತು ಅಂತ. ಅದು ಬಿಟ್ರೆ ಒಂದು ಲೆವೆಲ್‌ಗೆ ನನ್ನ ಭಾವನೆ ತ್ರಿವಿಕ್ರಮನು ಓಕೆ. ಯಾಕೆ ಅಂದ್ರೆ ಲಾಸ್ಟ್ ಆಟ ಎಲ್ಲ ಗೆಲ್ಲೋದಕ್ಕೆ ಕಾರಣ ತ್ರಿವಿಕ್ರಮೇ. ಸೊ, ಅವರಿಬ್ಬರ ಮಧ್ಯೆ ಒಂದು ಕಾಂಪಿಟಿಷನ್ ಇದೆ ಉತ್ತಮ ಕೊಡೋದಿಕ್ಕೆ. ನೋಡೋಣ ನಾಳೆ ಧನ್‌ರಾಜ್ ಏನ್ ಮಾಡ್ತಾರೆ ಅಂತ. ಇನ್ನು ಇವತ್ತು ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಏನೆಲ್ಲ ವಿಷಯವನ್ನ ಮಾತಾಡಬೇಕು ಅಂತ ನನ್ನ ಭಾವನೆ ಅಂತ ಅಂದ್ರೆ, ಮಂಜಣ್ಣ ಮತ್ತೆ ಮೋಕ್ಷಿತಾ ಅವರಲ್ಲಿ ಇಬ್ಬರಲ್ಲಿ ಯಾರು ಸರಿಯಾಗಿದ್ರು, ಯಾರದು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅಂತ ಬಿಡಿಸಿ ಹೇಳ್ಬೇಕು ಅವರು. ನನ್ನ ಪ್ರಕಾರ ಇಬ್ರದ್ದು ತಪ್ಪಿದೆ. ಮಂಜುದು ಇದೆ, ಮತ್ತೆ ಮೋಕ್ಷಿತಾ ಅವ್ರದ್ದು ಇದೆ. ಸೊ, ಇಲ್ಲಿ ಇಬ್ರಿಗೂ ಸಹ ನೀವು ಇಂತಿಂಥದ್ದು ತಪ್ಪು ಮಾಡಿದ್ದೀರಿ ಅಂತ ಸುದೀಪ್ ಅವರು ನಿಜವಾಗ್ಲೂ ಅದನ್ನ ಹೇಳ್ಬೇಕು. ನಾವು ಎಷ್ಟೋ ಸರಿ ನೋಡಿದ್ದೀವಿ, ಆಯ್ತಾ? ಸುದೀಪ್ ಸರ್ ಕೆಲವು ಸರಿ ಮಾತ್ರ ಅವರು ಕ್ಲಾರಿಟಿ ಕೊಡೋದು, ಆಯ್ತಾ? ಕೆಲವು ಸರಿ ತುಂಬಾ ಮೇಲ್ಮೇಲೆ ಮಾತಾಡಿ ಕೆಲವೊಂದು ವಿಷಯನ ಟಚ್ಚೇ ಮಾಡಲ್ಲ, ಆಯ್ತಾ? ಸೊ, ಆಗ ಒಂಥರ ಜನಗಳಿಗೂ ಬೇಜಾರಾಗಿದ್ದು ಉಂಟು. ಈಗ ನಮಗೆ ಗೊತ್ತಿದೆ, ಚೈತ್ರ ವಿಷಯನ ಪಿನ್ ಟು ಪಿನ್ ತಗೊಂಡ್ರು, ಆಯ್ತಾ? ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಲ್ಲಿ ಚೈತ್ರ ನಿಂದೇ ತಪ್ಪಾಗಿದ್ದು ಅಂತ ಪ್ರೂವ್ ಮಾಡಿದ್ದು ಆಯ್ತು. ಆ ಥರ ಸುದೀಪನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆಯ್ತಾ? ಬಟ್ ಆದ್ರೆ ಅದು ಬರೀ ಚೈತ್ರ ಅವ್ರಿಗೆ ಮಾತ್ರ ಅಲ್ಲ. ಅದು ಬಿಗ್ ಬಾಸ್ ಅಲ್ಲಿರುವಂಥ ವಿಕ್ರಮ್ ಆಗ್ಲಿ, ಮಂಜು ಆಗ್ಲಿ, ಭವ್ಯ ಆಗ್ಲಿ, ಯಾರೇ ಆಗ್ಲಿ, ಈವನ್ ರಜತ್ ಆಗ್ಲಿ, ಎಲ್ರಿಗೂ ಸಹ ಅದು ಅನ್ವಯಿಸುತ್ತೆ ಅಂತ ಅದೇ ಥರ ಪಿನ್ ಟು ಪಿನ್ ತಗೊಂಡು ಇಂತಿಂಥ ತಪ್ಪು ಮಾಡಿದ್ರಿ. ಅದೇ ಈ ವೀಕಲ್ಲಿ ತುಂಬಾ ವಿಷಯ ಇದಾವೆ ಮಾತಾಡಬೇಕು ಅಂತ ನನ್ನ ಒಂದು ಕೋರಿಕೆ ಸುದೀಪ್ ಅವರಲ್ಲಿ. ನನ್ನ ಎಕ್ಸ್‌ಪೀರಿಯನ್ಸಲ್ಲಿ ಹೇಳೋದಾದ್ರೆ, ಇಷ್ಟು ದಿನ ಮೋಕ್ಷಿತಾ ಅವ್ರನ್ನ ಮುಂದೆ ಬಿಟ್ಟಿದ್ರು. ಅಂದ್ರೆ ಮೋಕ್ಷಿತಾ ಅವ್ರನ್ನ ಎಷ್ಟು ಮುಂದೆ ಬಿಟ್ಟಿದ್ರು ಅಂದ್ರೆ ಬಿಗ್ ಬಾಸು, ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋ ಥರನೇ ಒಂದು ತೋರ್ಸೋ ಥರನೇ ಮಾಡ್ಕೊಬಂದ್ರು. ಅವ್ರು ಒಂದು ಸಲ ಒಂಥರ ಮೇಲ್ಗಡೆಗೆ
ಹತ್ತಿಸಿ ಕೂರಿಸಿದ್ದಾರೆ ಆಯ್ತಾ. ಅವ್ರನ್ನ ಇದುವರೆಗೂ ಅವ್ರು ಮಾಡಿದ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಅವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಬಂದಿಲ್ಲ. ಒಂದು ವಿಡಿಯೋ ತೋರ್ಸಲ್ಲ. ಅವ್ರು ನೆಗೆಟಿವ್ ಮಾತಾಡಿ ಎಷ್ಟು ತಾವು ನೆಗೆಟಿವ್ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತೇ ಆಡಿಲ್ಲ. ಸೊ ಇದೆಲ್ಲ ಇದೆ ಆಯ್ತಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈಗ ಮೋಕ್ಷಿತ ಅವ್ರನ್ನ ಯಾಕೆ ಈ ತರ ಇಷ್ಟೊಂದು ಮೇಲ್ ಕೂರಿಸಿದ್ದಾರೆ ಅಂದ್ರೆ, ಇದು ಬೇರೆ ಏನು ಅಂತ ತಿಳ್ಕೊಳ್ಳೋ ಹಂಗಿಲ್ಲ ಆಯ್ತಾ. ಓವರಾಲ್ ಆಗಿ ರಿಸಲ್ಟ್‌ಗೆ ಕೊಡೋದಿಕ್ಕೆ ಅವ್ರು ಕರೆಕ್ಟಾಗೇ ಇರ್ತಾರೆ. ಆದ್ರೆ ಅದನ್ನ ಪ್ರತಿ ವಾರ ಏರುಪೇರು ಮಾಡ್ತಾರಲ್ಲ, ಅಲ್ಲಿ ಸ್ವಲ್ಪ ಕೆಲವರುಗಳಿಗೆ ಒಂದು ಗೊಂದಲವನ್ನ ತರ್ತಾರೆ ಬಿಗ್ ಬಾಸ್. ಕಾರಣ ಇಷ್ಟೇ, ಈಗ ಮೋಕ್ಷಿತನ ಇಷ್ಟು ಮೇಲಕ್ಕೆ ತಂದಿರೋ ಕಾರಣ ಏನು ಅಂತಂದ್ರೆ, ಬೇರೆ ಮುಂದೆ ಹೋಗ್ತಾ ಇರೋ ಈಗ ತ್ರಿವಿಕ್ರಮ್ ಆಗ್ಲಿ, ಭವ್ಯ ಆಗ್ಲಿ, ಮಂಜು ಆಗ್ಲಿ, ಇವರೆಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಟಾಪ್ ಪ್ಲೇಯರ್ಸ್ ಅಂತಾನೆ ಅನ್ಕೊಳ್ಳೋಣ. ಸೊ ಈಗ ಅವ್ರಿಗೆಲ್ಲ ಹೆಂಗೆ ಅಂತ ಅಂದ್ರೆ, ಮೋಕ್ಷಿತ ನಮ್ಗಳಿಗಿಂತನೂ ಮುಂದೆ ಇದ್ದಾಳೆ ಅನ್ನೋ ಒಂದು ಮನೋಭಾವನೆ ಬರಬೇಕು ಅಂತಾನೆ ಈ ತರ ಎತ್ತುತ್ತಾರೆ. ಆಯ್ತಾ. ಬಟ್ ಕೆಲವೊಂದ್ ಸರಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಎತ್ಕೊ ಬಂದ್ಬಿಟ್ಟು ಕೆಳಗಡೆ ಕೆಳೀತಾರೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಐಶ್ವರ್ಯನ ಎಷ್ಟು ಮೊದ್ಲು ತಗೊಬಂದಿದ್ದೆ ಐಶ್ವರ್ಯನ ತಲೆ ಮೇಲೆ ಕೂರ್ಸ್ಕೊಂಡಿದ್ರು. ಲಾಸ್ಟ್ ವೀಕು ಸ್ವಲ್ಪ ಎಳೆದ್ರು ಅವ್ರನ್ನ ಇವಾಗ. ಸೊ ಇವಾಗ ಮೋಕ್ಷಿತ ಅವ್ರಿಗೆ ಈಗ ಟೈಮ್ ಬಂದಿರ್ಬೋದು ಅಂತ ಅನ್ಸುತ್ತೆ. ಈ ವಾರ ಸ್ವಲ್ಪ ಒಂಚೂರು ಕ್ಲಾಸ್ ತಗೋಬೋದು ಅವ್ರಿಗೆ ಅಂತ ಅನ್ಸುತ್ತೆ. ಇಲ್ಲ, ಮಂಜು ಅವ್ರಿಗೆ ಮಂಜು ಮತ್ತೆ ಗೌತಮಿ ಅವ್ರದ್ದು ಒಂದು ಏನು ಫ್ರೆಂಡ್‌ಶಿಪ್ ಇದೆಯಲ್ಲ, ಅದಕ್ಕಿನ್ನೂ ಬೆಂಕಿ ಹಚ್ಚಬೇಕು ಅಂತ ಅಂದ್ರೆ, ಮೋಕ್ಷಿತ ಅವ್ರಿಗೆ ಫುಲ್ ಕಿಚ್ಚನ ಚಪ್ಪಾಳೆ ಎಲ್ಲ ಕೊಟ್ಟು ನೀವು ಮಾಡಿದ್ರೆಲ್ಲ ಚೆನ್ನಾಗಿತ್ತು ಅಂತ ಇವತ್ತೇನಾದ್ರು ಕೊಟ್ರೆ, ಸೊ ಅದೇನಾಗುತ್ತೆ ಅಂತ ಅಂದ್ರೆ, ಅವಾಗ ಮಂಜು ಮತ್ತೆ ಗೌತಮ್‌ಗೆ ಇನ್ನೂ ಕೋಪ ಆಗುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್‌ಗೆ ಇನ್ನೂ ಟಿ.ಆರ್.ಪಿ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ಅವ್ರು ಇನ್ನೂ ರ್ಯಾಶ್ ಆಗಿ ಆಡ್ತಾರೆ. ಅದು ಬಿಗ್ ಬಾಸ್‌ಗೆ ಬೇಕಾಗಿರೋದು. ಆ ತರ ಪ್ಲಾನ್ ಅನ್ನ ಮಾಡೋದು ಬಿಗ್ ಬಾಸ್ ಆಕ್ಚುಲಿ. ಪ್ರತಿ ವಾರ ಯಾರನ್ನೋ ಒಬ್ರನ್ನ ಹತ್ಸೋದ್ರ ಮೇಲೆ ಯಾರನ್ನೋ ಕೆಳಗಡೆ ಇಳಿಸೋದು. ಸೊ ಈ ತರ ಮಾಡ್ತಾರೆ. ನಾನು ಎಂಡ್ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಹೋಗೋ ರೀತಿ ಅಂದ್ರೆ ಪ್ರತಿ ವೀಕಲ್ಲಿ ಒಂದು ಗ್ರಾಫನ್ನ ಯಾವ ತರ ತಗೊಂಡು ಹೋಗ್ತಾರೆ. ಅವರು ಆ ಗ್ರಾಫ್ ನಿಜವಾಗ್ಲೂ ಆ ತರ ಇದೆ ಅಂತ ನೀವು ಯೋಚನೆ ಮಾಡ್ಬಿಟ್ರೆ ಅಲ್ಲಿ ತಪ್ಪಾಗುತ್ತೆ. ಅವ್ರಿಗೆ ಬೇಕಾದಂಗೆ ಅದನ್ನ ಗ್ರಾಫ್‌ನ ಎಳ್ಕೊಂಡು ಹೋಗ್ತಾರೆ. ಸೊ ಆಗುವಾಗ ಅವರು ಆಡಿಯನ್ಸ್‌ನ ಅಟ್ರಾಕ್ಟ್ ಮಾಡ್ಬೋದು. ಮನೆಯಲ್ಲಿ ಇರೋರ್ನ ಜೊತೆ ಅವ್ರನ್ನ ಸ್ವಲ್ಪ ಜಗಳ ಆಡ್ಸೋದಕ್ಕೆ ಹುರಿದುಂಬಿಸ್ಬೋದು. ಸೊ ಈಗ ಮೋಕ್ಷಿತ ಅವರು ತಪ್ಪು ಮಾಡಿದಾರಲ್ಲ, ಅದ್ರ ಬಗ್ಗೆ ಹೆಂಗೆ ಒಳ್ಳೇದ್ ಮಾತಾಡಕ್ಕಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಮಾತಾಡಕ್ಕಾಗಲ್ಲ? ನೀವು ಒಂದೇ ಈಗ ಸುದೀಪ್ ಅವ್ರು ಮಾತಾಡೋದು ನೀವು ಅಬ್ಸರ್ವ್ ಮಾಡಿ ನೀವು ಬೇಕಾದ್ರೆ. ಈಗ ಚೈತ್ರ ಅವ್ರಿಗೆ ಬೈದಿದ್ದಾಗ್ಲಿ, ಇಲ್ಲ ಜಗದೀಶ್ ಅವ್ರ ಕ್ಲೀನ್ ಚಿಟ್ ಕೊಟ್ರಲ್ಲ, ಜಗದೀಶ್ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಅವ್ರು ಹೋಗಿದ್ದಕ್ಕೆ ಮನೆಯವ್ರದೆಲ್ಲ ತಪ್ಪು ಅಂತ ಮಾತಾಡಿದ್ರಲ್ಲ, ಅದ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊ ಬನ್ನಿ. ಮತ್ತೆ ಹಿಂದಿನ ಎಲ್ಲಾ ಸುದೀಪ್ ಸರ್ ಟಾಕ್‌ಗಳನ್ನ ನೋಡಿದ್ರೆ, ಸುದೀಪ್ ಅವ್ರದ್ದು ಒನ್ ವೇ ಟಾಕ್ ಅಷ್ಟೇ. ಅವರು ಮಾತಾಡ್ತಾರೆ. ಅದಕ್ಕೆ ಇನ್ನೊಬ್ರು ಯಾರು ಉತ್ತರ ಕೊಡಂಗಿಲ್ಲ ಅಲ್ಲಿ. ಅವ್ರು ಮಾತಾಡಿದ್ದೇ ಸರಿ ಅನ್ನೋ ತರ ಇರುತ್ತೆ ಅಲ್ಲಿ. ಮೆಜಾರಿಟಿ ಟೈಮ್ ಇರುತ್ತೆ. ನಾವು ಸುದೀಪ್ ಮಾತಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಿಗ್ ಬಾಸಿನ ಕಾರ್ಯಕ್ರಮದ ಒಂದು ಡಿಸೈನ್ ಹೆಂಗಿದೆ ಅಂತ ಅಂದ್ರೆ, ಸುದೀಪ್ ಸರ್ ಅವ್ರು ಬಂದು ಬರೀ ಹೇಳೋದಷ್ಟೇ. ಅವರು ಈಗ ಬೈತಾ ಇರ್ಲಿ, ಅವರು ವಾದ ಮಾಡ್ತಾ ಇರ್ಲಿ, ಆ ಕಡೆಯಿಂದ ಯಾರು ಪ್ರತಿವಾದವನ್ನ ಸ್ಟ್ರಾಂಗ್ ಆಗಿ ಮಾಡೋ ಹಾಗಿಲ್ಲ. ಮಾಡೋದೂ ಇಲ್ಲ. ಆ ಥರ ಏನಾದ್ರು ಮಾಡಿದ್ರೆ ಸುದೀಪ್ ಅವರಿಗೆ ಕೋಪ ಬರೋದು ಉಂಟು. ಅದನ್ನ ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಬರೀ ಒನ್ ಸೈಡ್ ಸ್ಟೋರಿನಷ್ಟೇ ನಾವು ಕೇಳ್ತೀವಿ. ಅವಾಗ ನಮಗೆ ಸುದೀಪ್ ಅವ್ರು ಹೇಳ್ತಾ ಇರೋದೆಲ್ಲ ಸರಿ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಸ್ಟೋರಿನು ಕಂಪ್ಲೀಟ್ ಆಗಿ ಕೇಳೋದಾಗ್ಲೇನೆ ನಮಗೆ ಇಬ್ರದ್ನು ಅನಲೈಸ್ ಮಾಡಿ ಯಾರದ್ ಸರಿ ಅಂತ ನಾವು ತಿಳ್ಕೊಬೋದು. ಆದ್ರೆ ಅದು ಬಿಗ್ ಬಾಸ್ ಅಲ್ಲಿ ಅದಾಗಕ್ಕೆ ಸಾಧ್ಯ ಇಲ್ಲ. ಸೊ ಸುದೀಪ್ ಅವ್ರು ಏನ್ ಹೇಳ್ತಾರೋ ಅದೇ ಮ್ಯಾಕ್ಸಿಮಮ್ ಟೈಮ್ ಸರಿ ಇರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದು ಒಂದು ಅವರ ಬಿಗ್ ಬಾಸ್ ಕಾರ್ಯಕ್ರಮದ ಒಂದು ಡಿಸೈನ್ ಅಷ್ಟೇ ಅದು. ಇನ್ನು ನನ್ನ ಪ್ರಕಾರ ಈ ವಾರ ಕಿಚ್ಚನ್ ಚಪ್ಪಾಳೆ ನಿಜವಾಗ್ಲೂ ಸಿಗ್ಬೇಕಾಗಿರೋದು ಯಾರಿಗೆ ಅಂತ ಅಂದ್ರೆ, ಸುರೇಶ್ ಅವರಿಗೆ ಸಿಗಬೇಕು ಆಕ್ಚುಲಿ. ಅವರೊಬ್ಬರೇ ಒಂದು ಆನೆಸ್ಟ್ ಆಗಿ ಮಾಡಿರೋದು. ಇಲ್ಲ, ಆ ಕಡೆ ಈ ಕಡೆ ನೋಡಿದ್ರು ಸಹ ಧನ್ರಾಜ್ ಅವರು ಸಹ ಬರ್ತಾರೆ ಅದ್ರೊಳಗಡೆಗೆ. ಆದ್ರೆ ಆಲ್ರೆಡಿ ಸುರೇಶ್ ಅವರು ಸಿಕ್ಕಿದೆ. ಮತ್ತೆ ಕೆಲವು ಸರಿ ಅನ್ಸುತ್ತೆ ನಮ್ಗೆ ಸುರೇಶ್ ಅವ್ರನ್ನ ಈ ಸರಿ ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡಿ ಕಳ್ಸೋ ಚಾನ್ಸಸ್ಸೂ ಇದೆ. ಸೊ ಹಾಗಾಗಿ ಧನ್ರಾಜು, ಇಲ್ಲ ತ್ರಿವಿಕ್ರಮ್, ಇಲ್ಲ ಬೇರೆಯವ್ರಿಗೆಲ್ಲ ಉರಿಸ್ಬೇಕು ಅಂದ್ರೆ ಮೋಕ್ಷಿತ. ಸೊ ಇವ್ರು 3 ಜನದಲ್ಲಿ ಯಾರಿಗಾರು ಒಬ್ರಿಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಸುದೀಪ್ ಅವರು ಮಂಜು ಮತ್ತೆ ಮೋಕ್ಷಿತ ಅವ್ರಿಗೆ ಏನ್ ಕ್ವಶನ್ಸ್ ಕೇಳಬೇಕೋ, ಸೊ ಅದೇ ತರ ಗೌತಮಿಗೂ ದಯವಿಟ್ಟು ತಾವು ಎಲ್ಲೆಲ್ಲಿ ಮಂಜುಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ಬಿಡಿಸಿ ಹೇಳ್ಬಿಟ್ಟು ಅವ್ರದ್ದು ಸ್ವಲ್ಪ ಬಾಯಿ ಮುಚ್ಚಿದ್ರೆ ಸ್ವಲ್ಪ ಎಷ್ಟೋ ಆಡಿಯನ್ಸ್ಗಳು ತುಂಬಾ ಖುಷಿ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರಜತ್ತಿಗೂ ಒಂಚೂರು ಬಿಸಿ ಮುಟ್ಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ 62 ದಿನ ಕಳೆದಿರೋದು ಸುಮ್ಮನೆ ಅಲ್ಲ ಅಂತ ಸ್ವಲ್ಪ ಅರ್ಥ ಆಗುತ್ತೆ ಅವನಿಗೆ. ಇನ್ನು ಈ ವಾರ ಯಾರು ಹೋಗ್ಬೋದು ಅಂದ್ರೆ, ಎಸ್, ಸುರೇಶ್ ಮೇಲೆ ಸ್ವಲ್ಪ ಡೌಟ್ ಇದೆ. ಅವ್ರು ಹೋದ್ರು ಹೋಗ್ಬೋದು ಅಂತ.
ಚೈತ್ರ ಅವ್ರು ಹೋಗ್ತಾರಾ ಅಂತ ಅಂದ್ರೆ ಚೈತ್ರ ಅವ್ರು ತುಂಬಾ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ. ಅದು ಬೇರೆ ಬೇರೆ ಥರನೇ ಇರ್ಬೋದು. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಬಟ್ ಎಲ್ಲಾ ಕಡೆಯಲ್ಲೂ ಕಾಣಿಸ್ಕೊತಾ ಇದ್ದಾರೆ. ಬಟ್ ಅವ್ರಿಗೆ ಹೋಲ್ಸಿದ್ರೆ ನನ್ನ ಭಾವನೆ ಶಿಶಿರು ಅಥವಾ ಐಶ್ವರ್ಯ ಇವರಿಬ್ಬರಲ್ಲೇ ಒಬ್ರು ಹೋದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಆದ್ರೆ ಐಶ್ವರ್ಯನವರು ಕಳ್ಸೋದು ಡೌಟು. ಯಾಕೆ ಅಂದ್ರೆ ಅವ್ರ ತಾಯಿ ಸತ್ತಿದ್ 4 ವರ್ಷ ಆಯ್ತು ಅಂತೇಳಿ ಅದೇನೋ ಪೂಜೆ ಗೀಜೆ ಎಲ್ಲ ಮಾಡೋದಿಲ್ಲ ಅಂತ ತೋರಿಸಿದ್ದಾರೆ. ಸೊ ಈ ತರ ಎಮೋಷನಲ್ ಕಂಟೆಂಟನ್ನ ಅವರಿಂದ ತೆಗಿಯೋದಕ್ಕೆ ಇಟ್ಕೊಂಡಿದಾರ ಗೊತ್ತಿಲ್ಲ. ಏನೋ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ. ಚಾನಲ್ ಕಡೆಯಿಂದನೇ ಸ್ವಲ್ಪ ಫೇವರ್ ಇದೆ ಅಂತ ಅನ್ಸುತ್ತೆ ನನಗೆ ಐಶ್ವರ್ಯಗೆ. ಸೊ ಹಾಗಾಗಿ ನನಗೆ ಕೊನೆಗೆ ಉಳಿಯೋ 3 ಜನ ಅಂತ ಅಂದ್ರೆ ಶಿಶಿರ್, ಸುರೇಶ್ ಮತ್ತೆ ಚೈತ್ರ. ಇವ್ರು 3 ಜನದಲ್ಲಿ ಒಬ್ರು ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಾದ್ರು ವರ್ಸ್ಟ್ ಕೇಸ್ ಏನಾದ್ರು ಮೆಡಿಕಲ್ ರೀಸನ್ ಇದ್ರೆ ಶೋಭಾ ಅವರು ಹೋಗ್ಬೋದು. ನೋಡೋಣ ನಾಳೆ ಏನಾಗುತ್ತೆ, ಏನೇನ್ ಮಾತಾಡ್ತಾರೆ ಸುದೀಪ್ ಅವರು ಅಂತ ನಾನು ತುಂಬಾ ಕುತೂಹಲದಲ್ಲಿದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.